ಬೆಂಗಳೂರು ದಕ್ಷಿಣ ಜಿಲ್ಲೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಕರ್ನಾಟಕ ಸರ್ಕಾರದ ಶಾದಿ ಭಾಗ್ಯ ಯೋಜನೆ ಅಡಿಯಲ್ಲಿ ಸುಮಾರು 150ಕ್ಕೂ ಅಧಿಕ ಜೋಡಿಗಳ ಸರಳ ವಿವಾಹವು ಇಂದು ಸಂಜೆ 5 ಗಂಟೆಗೆ ನಗರದ 24ನೇ ವಾರ್ಡಿನಲ್ಲಿರುವ ಸುಲ್ತಾನ್ ಪ್ಯಾಲೇಸ್ ಎದುರಿನ ಮೈದಾನದಲ್ಲಿ ನಿರ್ಮಿಸಿರುವ ಬೃಹತ್ ಪೆಂಡಾಲ್ನಲ್ಲಿ ಸಹಸ್ರಾರು ಜನರ ಸಮ್ಮುಖದಲ್ಲಿ ನೆರವೇರಲಿದೆ ಎಂದು ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ಅವರು ತಿಳಿಸಿದ್ದರು. ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾಳೆ ಆ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನೂ ಆಹ್ವಾನ ನೀಡಿದ್ದು, ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು ಎಲ್ಲರೂ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಎಚ್ ಎ ಇಕ್ಬಾಲ್ ಹುಸೇನ್ ಸಾಹೇಬರು ಇದ್ದಾರೆ. ಅವ್ರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾಜಿ ಶಾಸಕರು, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಕೆ ರಾಜಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಗ ನಮ್ಮ ನಗರಸಭಾ ಸದಸ್ಯರುಗಳೆಲ್ಲರೂ ಆಗಮಿಸಿದ್ದೀರಿ. ನಗರಸಭಾ ಸದಸ್ಯರುಗಳೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಪಕ್ಷದ ಮುಖಂಡರುಗಳು ಆಗಮಿಸಿದ್ದೀರಿ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯುವ ಕಾಂಗ್ರೆಸ್ನ ಮುಖಂಡರುಗಳು ಆಗಮಿಸಿದ್ದೀರಿ, ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ಬೇಕಂತೇಳಿ ಮಾನ್ಯ ಶಾಸಕರು ಇವತ್ತು ರಾಮನಗರ ದಕ್ಷಿಣ ಜಿಲ್ಲೆನಲ್ಲಿ ಇವತ್ತು ಒಂದು ಪವಿತ್ರವಾದಂಥ ಸರಳ ವಿವಾಹ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಬಡವರಿಗೋಸ್ಕರ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಶಾದಿ ಭಾಗ್ಯ ಅನ್ನುವಂಥ ಒಂದು ಸರಳ ವಿವಾಹ ಅಂತ ಕಾರ್ಯಕ್ರಮವನ್ನು ಬಡವರಿಗೋಸ್ಕರ ಮಾಡಿರುವಂಥ ಕಾರ್ಯಕ್ರಮ ಇವತ್ತು ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ನಂತರ ಅನೇಕ ಬಡವರ ಮಕ್ಕಳು ಈ ಒಂದು ವಿವಾಹದಲ್ಲಿ ಭಾಗಿಯಾಗಬೇಕು, ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆಲ್ಲರೂ ಕೂಡ ಒಂದು ಅನುಕೂಲ ಆಗಬೇಕು ಅಂಥೇಳಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಸರ್ಕಾರ ಕೊಟ್ಟಿರುವಂಥ ಸಂದರ್ಭದಲ್ಲಿ ನಾನು ಭಾಳಷ್ಟು ಬಡವರನ್ನು ನಾನು ಕಂಡಿದ್ದೀನಿ ರಾಮನಗರದಲ್ಲಿ. ಅವರೆಲ್ಲರೂ ಕೂಡ ಈ ಥರ ಪ್ರಯೋಜನವನ್ನು ಪಡಿಬೇಕು, ಈ ಒಂದು ಸರ್ಕಾರ ಕೊಟ್ಟಿರುವಂಥ ಪ್ರಯೋಜನವನ್ನು ಅವರೆಲ್ಲರೂ ಕೂಡ ಪಡೀಲಿ ಅಂಥೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಸರ್ಕಾರ ಇವತ್ತು 50,000 ರೂಪಾಯಿ ಒಂದು ಜೋಡಿಗೆ, ಗಂಡು ಹೆಣ್ಣಿಗೆ 50,000 ರೂಪಾಯಿ ಇವತ್ತು ಸರಳ ವಿವಾಹಕ್ಕೆ ಯಾವುದೇ ರೀತಿಯ ದಳ್ಳಾಳಿ ಇಲ್ಲ, ಕಮಿಷನ್ ಇಲ್ಲ, ಮಧ್ಯವರ್ತಿಗಳಿಲ್ಲದೇನೆ ಅವ್ರಿಗೆ 50,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟಿಗೆ ಕೊಡ್ತಾ ಇದ್ದಾರೆ. ಸೊ ಅದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಎಲ್ಲ ಮುಖಂಡರುಗಳು, ನನ್ನ ಸಮುದಾಯದ ಎಲ್ಲ ಮುಖಂಡರುಗಳು, ನಮ್ಮ ಕೌನ್ಸಿಲರ್ಗಳ ಹಾದಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ, ನಮ್ಮ ರಾಜಣ್ಣವ್ರ ಹಾದಿಯಾಗಿ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹಾದಿಯಾಗಿ, ನಮ್ಮ ಎಲ್ಲ ಕೌನ್ಸಿಲರ್ಗಳು, ಸಮುದಾಯದ ಎಲ್ಲ ಮುಖಂಡರುಗಳು ಸೇರಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ಅನುಕೂಲ ಮಾಡಬೇಕು, ಅವರಿಗೆ ಮದುವೆಗೆ ಬೇಕಾದಂಥ ಒಂದಷ್ಟು ಸವಲತ್ತನ್ನು ಮಾಡಬೇಕು ಅಂಥೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಒಂದು 15ರಿಂದ 20,000 ಜನಕ್ಕೆ ನಾವು ಇಲ್ಲಿ ಎಲ್ಲರೂ ಸೇರಿದ್ದೀವಿ. ನಾನೊಬ್ಬ ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ಸಮುದಾಯದ ಮುಖಂಡರೆಲ್ಲ ಸೇರಿ ಅವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಬದುಕು ಕಟ್ಕೊಳ್ಳಿಕ್ಕೆ ಮದುವೆಗೆ ಬೇಕಾದಂಥ ಕೆಲವು ಸಾಮಗ್ರಿಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಒಂದು ಮಂಚ, ಒಂದು ಬೀರು, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಹಾಸಿಗೆ, ರಗ್ಗು, ಮ್ಯಾಟ್ರಿಸ್, ಮತ್ತು ಅವ್ರಿಗೆ ಪಾತ್ರೆ ಸಾಮಾನುಗಳು, ಮತ್ತು ಅವ್ರಿಗೆಲ್ಲ ಕಾಲಿಗೆ ಚೈನು, ಮತ್ತು ಹುಡುಗನಿಗೆ ವಾಚ್ ಕೊಡುವಂಥದ್ದು, ಹೆಣ್ಮಗುಗೆ 4 ಜೊತೆ ಬಟ್ಟೆ, ಗಂಡು ಮಗುಗೆ 3 ಜೊತೆ ಬಟ್ಟೆ, ಅವ್ರಿಗೆ ಬೇಕಾದಂಥ ಕಾಲು ಉಂಗುರ, ಕಾಲು ಚೈನು, ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಮಾಡಬೇಕು. ಅವರು ಕೂಡ ನಮ್ಮಂಗೆ ಒಂದು ರೀತಿಯಲ್ಲಿ ಸಂತೋಷವಾಗಿ ಇರಬೇಕು ಅಂಥೇಳಿ, ಬಡತನ, ನಾವು ಬಡವರು ಅನ್ನುವಂಥ ಭಾವನೆ ಅವ್ರು ಮೂಡಬೇಡ್ದು, ನಾವು ಅವರೆಲ್ಲರೂ ಕೂಡ ಸಮಾನರು ಅಂಥೇಳಿ ಒಂದು ಭಾವನೆ ಬರಲಿ ಅಂಥೇಳಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮೊನ್ನೆ ತಾನೇ ತಮಗೆಲ್ಲ ಗೊತ್ತಿದೆ, ರಾಮೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಎಲ್ಲ ವರ್ಗದ ಜನರು, ಮುಸಲ್ಮಾನರ ಹಾದಿಯಾಗಿ
ಎಲ್ಲ ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಬೇರೆ ವರ್ಗದವರು ಇರ್ಬೋದು, ಜಾತಿ ಪಕ್ಷ ಭೇದ ಎಲ್ಲವೂ ಕೂಡ ಮರೆತು ನಾವೆಲ್ಲರೂ ಕೂಡ ಒಂದೇ ಅಂಥೇಳಿ ನಾವೆಲ್ಲರೂ ಕೂಡ ರಾಮೋತ್ಸವವನ್ನು ರಾಮತಾರಕ ಯಜ್ಞ ಮುಖಾಂತರವಾಗಿ ಭಾಳ ಅದ್ಧೂರಿಯಾಗಿ ರಾಮನಗರದಲ್ಲಿ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದು. ನಾಳೆ ಸಂಜೆ 5 ಗಂಟೆಗೆ ನಾವು ಈ ಸರಳ ವಿವಾಹವನ್ನು ಮಾನ್ಯ ಮುಖ್ಯಮಂತ್ರಿಯವರು ಏನೋ ಬಡ್ಜೆಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಯವರು ಮತ್ತು ಸ್ಪೀಕರ್ ಖಾದರ್ ಸಾಹೇಬರು, UT ಖಾದರ್ ಸಾಹೇಬರು ಸ್ಪೀಕರ್ ಬರ್ತಾ ಇದ್ದಾರೆ, ಜಮೀರ್ ಸಾಹೇಬರು ಬರ್ತಾ ಇದ್ದಾರೆ, ರಹೀಮ್ ಸಾಹೇಬರು ಬರ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ನಮ್ಮ ಶಾಸಕರಾದಂಥ ರಿಜ್ವಾನ್ ಇರ್ಬೋದು, ಹ್ಯಾರಿಸ್ ಇರ್ಬೋದು, ತನ್ವೀರ್ ಶೆಟ್ಟಿ ಇರ್ಬೋದು, ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಸಾಕಷ್ಟು ಜನ ಅಧಿಕಾರಿಗಳು, ಯಾಕಂದರೆ ಇದು ಸರ್ಕಾರಿ ಕಾರ್ಯಕ್ರಮ, ಇದು ಮದುವೆ ಸರ್ಕಾರಿ ಕಾರ್ಯಕ್ರಮ, ಇದು ನಾವೆಲ್ಲರೂ ನಿಂತು ಮಾಡ್ತಾಯಿದ್ದೀವಿ. ನಾನು, ನಮ್ಮ ಕೌನ್ಸಿಲರ್ಗಳು, ನಮ್ಮ ಸಮುದಾಯದ ಮುಖಂಡರುಗಳು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ. ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರ್ತಾ ಇದ್ದಾರೆ, CEO ಬರ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಇರುವಂಥ ಎಲ್ಲ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇರ್ಬೋದು, ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಸಿರಿಕಲ್ಚರ್ ಎಲ್ಲ ಇಲಾಖೆಗಳಿಗೂ ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ಯಕ್ರಮ ಆಹ್ವಾನ ಕೊಟ್ಟಿದ್ದೀವಿ. ಅವರೆಲ್ಲರೂ ಕೂಡ ಒಳಗೊಂಡಂತೆ ನಾವು ಈ ಕಾರ್ಯಕ್ರಮ ಸುಮಾರು ಈಗಾಗಲೇ 110 ಮದುವೆಗಳು, ಇನ್ನೊಂದು 35 ಜಾಸ್ತಿ ಆಗಿದೆ. ಸಾಯಂಕಾಲ ಇನ್ನೂ ಸಾಕಷ್ಟು ಜನ ಅವರೆಲ್ಲರೂ ಕೂಡ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಇದನ್ನೆಲ್ಲನೂ ಸೌಲಭ್ಯ ಗೊತ್ತಿರಲಿಲ್ಲ ಅಂಥೇಳಿ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ನಾವು ಕೂಡ ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ, ನಮ್ಮ ಮಕ್ಕಳಿಗೂ ಈ ಭಾಗ್ಯ ಸಿಕ್ಕಲಿ ಅಂಥೇಳಿ ಅದಕ್ಕೂ ಕೂಡ ಇನ್ನೂ ಜನ ಬರ್ತಾ ಇದ್ದಾರೆ. 110 ಆಗಿತ್ತು, ಈಗ ಇನ್ನೊಂದು 35-40 ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ನೋಡೋಣ ಎಷ್ಟು, ಅದು ಎಲ್ಲದಕ್ಕೂ ಕೂಡ ಸರ್ಕಾರ ಸಹಮತ ಕೊಟ್ಟು ಎಲ್ರಿಗೂ ಕೂಡ ನಮ್ಮಲ್ಲಿ ಹಣ ಇದೆ. 50,000 ರೂಪಾಯಿ DBTಯನ್ನು ನಾವು ನೇರವಾಗಿ ಅವ್ರ ಅಕೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಅವರ 10,000 ಜನಕ್ಕೆ ನಾವು ಊಟದ ವ್ಯವಸ್ಥೆ ನಾವೆಲ್ಲರೂ ಕೂಡ ಯಾವ ರೀತಿ ನಾವೆಲ್ಲರೂ ಕೂಡ ಮದುವೆಯನ್ನು ಮಾಡ್ತೀವಿ, ಎಲ್ಲ ಮದುವೆ ನಮ್ಮ ಮಕ್ಕಳ ಮದುವೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಅವರೆಲ್ಲರೂ ಕೂಡ ಎಲ್ಲ ರೀತಿಯಾದಂಥ ಸವಲತ್ತುಗಳು ಈಗಾಗಲೇ ಎಲ್ಲ ಬಂದಿದೆ. ನಾನು ಡಿಸ್ಪ್ಲೇ ಮಾಡೋಕ್ಕೂ ಹೇಳಿದೆ, ಏನೆಲ್ಲ ನಾವೆಲ್ಲ ಕೊಡ್ತಾಯಿದ್ದೀವಿ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಮದುವೆಗಾಗಲಿ ನಾವೆಲ್ಲ ಏನೆಲ್ಲ ಮಾಡ್ತಾಯಿದ್ದೆ ಎಲ್ಲ ನಾವು ಇಲ್ಲೇ ಒಂದು ಮಾಡೆಲ್ ಮಾಡಿ ತೋರಿಸಿ ಅಂತ ಹೇಳಿದೆ. ಸ್ವಲ್ಪ ತಡ ಆಗಿದೆ, ಅದನ್ನೆಲ್ಲವೂ ಸಾಯಂಕಾಲ ಎಲ್ಲ ಜೋಡಿಸಿ ಮತ್ತೊಮ್ಮೆ ನಿಮಗೆಲ್ಲರೂ ಕೂಡ ನಾನು ಕೂಡ ನಿಮ್ಮನ್ನೆಲ್ಲ ಆಹ್ವಾನ ಮಾಡ್ತಾಯಿದ್ದೀನಿ, ಚರ್ಚೆ ಮಾಡ್ತೀನಿ. ನಾನು ಭಾಳ ಸಂತೋಷ, ಇದು ಭಾಳ ಪುಣ್ಯದ ಕೆಲಸ. ನಾನು ಎಲ್ಲ ರೀತಿಯಲ್ಲೂ ಮಾಡೋಕ್ಕೂ ಯಾವತ್ತೂ ನಾನು ಸಿದ್ಧನಾಗಿರ್ತೀನಿ. ಬಡತನ ನಿರ್ಮೂಲನೆ ಆಗಬೇಕು, ಅವರೆಲ್ಲ ಮನಸ್ಸಲ್ಲಿರುವಂಥ ನೋವು ಹೋಗಬೇಕು. ಸೊ ನನಗದು ಬೆಳಗಾಂ ಸೆಷನ್ ನನಗೆ ಗೊತ್ತಾಯಿತು, ನೀವು ಎಷ್ಟರ ಮಟ್ಟಿಗೆ ಮಾಧ್ಯಮದಲ್ಲಿ ಅದನ್ನೆಲ್ಲ ಹೈಲೈಟ್ ಮಾಡಿದ್ದೀರಿ, ಅದು ಎಷ್ಟು ಅದನ್ನು ಹೈಪ್ ಆಗಿದೆ ಅಂದ್ಬಿಟ್ಟು ನನಗೆ ಆವಾಗಲೇ ಗೊತ್ತಾಗಿದ್ದು. ನನಗೆ ಸೆಷನ್ ಮಾಡೋಕ್ಕೆ ಬಿಡಲಿಲ್ಲ ನನಗೆ. ಸೊ ಅದನ್ನೆಲ್ಲ ನಾಳೆ ಬಿರಿಯಾನಿ ಊಟ ಇವೆಲ್ಲ ಮಾಡಿ ನಾವೆಲ್ಲರೂ ಕೂಡ ನಾಳೆ ಅದ್ರ ಬಗ್ಗೆ ನಾಳೆಯಿಂದ ಯೋಚನೆ ಮಾಡೋಣ. ಈ ಸದ್ಯಕ್ಕೆ ಓಪನ್ ಮಾಡಿ